ತವ್ರ ಮನೆಗೆ ನಾ ಹೊಟ್ಟೆ ಕಾಲಿಡಲ್ಲ. ಪಂಚಮಿ ಹಬ್ಬ ನನ್ನ ಜೀವನದಾಗ ಎಂದೂ ನಡಿಬಾರ್ದು. ಈ ನಾಗರಾಮಾಸಿ ಹಬ್ಬ ನಾ ಮಾಡಲ್ಲ. ನನ್ನ ತಮ್ಮನ ಪ್ರಾಣ ತಗೊಂಡಿಯಲ್ಲ ನೀ. ನನ್ನ ತಮ್ಮನ ಪ್ರಾಣ ತಗೊಂಡ ನಾಳೆ ಹೊತ್ತು ಹೊಂಟ್ರದಾಗ ಪಂಚಮಿ ಹಬ್ಬ ಬತ್ತು. ಮಗಳಿಗೆ ಕರ್ಲಿಕ್ಕೆ ಹಚ್ಕೊಟ್ಬೇಕಾಗ್ಯದ. ಏನು ನಾವು ಹೋಗ್ಲಿ, ಏನು ಮಗನಿಗೆ ಕಳಿಸ್ಲಿ? ಮಗನಿಗೆ ಕಳಿಸಿದ್ರೆ ಸೊಸಿ ಸಿಟ್ಟಿಗೆ ಬರ್ತಾಳೆ. ನಾವು ಹೋಗಿ ಕರ್ಕೊಂಡು ಬರ್ಬೇಕಂದ್ರೆ ಹಳೆ ನನಗೆ ಸೇರಂಗಿಲ್ಲ. ಏನಾರು ಕೈಕಾಲು ಬಿದ್ದು ನಾರೇ ಆಗಲಿ, ಕಡೆಗೆ ನನ್ನ ಮಗಾರೇ ಆಗಲಿ, ಹಬ್ಬಕ್ಕೆ ಮಗಳಿಗೆ ಕರ್ಕೊಂಡು ಬರಬೇಕು. ತಮ್ಮ ಬೀರಣ್ಣ ಯಾಕೋದಿರ್ಲತ್ತ ನೀವು ಹಬ್ಬ? ಯಾಕ್ರಿ ಏನ್ ಕಂಬಿತ್ತು? ಊಟ ಮಾಡಕ್ಕೂ ಬಿಡದಲ್ರಿ ನನ್ ಗಂಡಗ. ಏನ್ ಕಂಬಿತ್ತೇನೋ ನಾನೇ ಹೋಗಿ ಹೇಳ್ತೀನಿ. ಯಾಕವ ಬೀರಪ್ಪ ಬಂದಿಲ್ಲ? ಯಾಕೂ ತಲ ಬಿಲತ್ತೀರಿ ಹಿಂಗ? ಏನಿಲ್ಲವ, ಅದೇ ಮಗಳಿಗೆ ಪುಟ್ಟಕ್ಕಾಗ ಪಂಚಮಿ ಹಬ್ಬಕ್ಕೆ ಕರ್ಕೊಂಡು ಬರ್ಬೇಕಂತೇಳಿ ವಿಚಾರ ಮಾಡಿದ್ದೆವು. ನೀನೇ ಅಂದಿದ್ದನ ಬೀರಪ್ಪಗ, ಆಯ್ತಪ್ಪ ಏನಾರು ಮಾಡೋಂತು ಅಂದಿದ. ಕರ್ಕೊಂಡು ಬರುವುದರ ಅಲ್ಲಿ ಬಿಟ್ಟು ಬರುವುದರ ಅಲ್ಲಿ, ಅದಕ್ಕೆ ಅವನಿಗೆ ಕಳಿಸ್ತಾರೆ, ನಾನೇ ಹೋಗಿ ಬರಲಿ. ನಿಂದ ಏನದವ ವಿಚಾರ? ವಿಚಾರ ಎಲ್ಲಾ ನೀವೇ ಮಾಡ್ಕೊಂಡ್ಬೇಕು, ನಮ್ದೇನ್ ಬರ್ಬೇಕು ವಿಚಾರ? ಅಲ್ಲವ ತಂಗಿ, ನೀ ಅಟ್ಯಾಕ್ ಸಿಟಿಗೆ ಬಂದಿದ್ದಿ. ಸಿಟಿಗೆ ಬರಂತ ಮಾತು ಎಲ್ಲಿತ್ರಾಗ. ಈಗ ನೋಡು, ನಿನ್ನೆ ನಿಮ್ಮ ಅಣ್ಣನೂ ಫೋನ್ ಹಚ್ಚಿದತ್ತ, ನಿನಗೂ ಹಬ್ಬಕ್ಕೆ ಕರ್ಲಿಕ್ಕೆ ಬರ್ತಾ ಅಂದಾರ. ಮತ್ತ ಅವ್ರು ಬಂದ್ರಂದ್ರೆ ನೀನು ಹೋಗು. ಹಬ್ಬ ಯಾವಾಗ ಮನಿ ಕಾಲ್ ಇಟ್ಟಿನಿ ಬಬ್ಬಿನೇ ಚಾಲೋಗೈತಿ. ನನ್ ಹಣೆ ಬರ್ದಾಗ ಎಲ್ಲಿ ಬರ್ಬೇಕು ಹಬ್ಬ? ಅಲ್ಲವ ಐಶ್ವರ್ಯ, ಇದು ನಿನ್ನ ತವ್ರ ಮನೆ ತಿಳ್ಕೊ, ಗಂಡನ ಮನೆ ತಿಳ್ಕೊಬೇಡ. ನಿನಗೆ ಎಂದರೆ ಸೊಸಿ ಥರ ನಡ್ಸ್ಕೊಂಡಿದ್ದೆವು. ಅಲ್ಲ, ನೀನು ನನ್ನ ಸ್ವಂತ ಮಗಳಿದ್ದಂಗ, ಅದೇ ವಿಚಾರ ಮಾಡಿದಿ. ಎಲ್ಲಾ ವಿಚಾರ ಮಾಡಿ ಮಾತಾಡಿನ್ ತಗೋರಿ. ಇರ್ಲಿ ಬಿಡವ್ವ, ನಾಳೆ ಹೊತ್ತು ಹೊಂಟ್ರದಾಗ ಹಬ್ಬದ ಜಗಳ ಗಿಗಳ ಏನು ಬೇಡ. ಹೋಗು, ಬೀರಪ್ಪಂದು ಊಟ ಐತೆ ನೋಡು. ಊಟ ಐತಂದ್ರೆ ಅವ್ನಿಗೊಂದು ಸ್ವಲ್ಪ ಕಳಿಸ್ ಮಾತಾಡೋದೈತಿ. ಹುಚ್ಚು ಹುಡುಗಿ ಏನೋ ತಿಳಿಲಾರ ಮಾತಾಡ. ನನ್ನ ಮಗಳಿದ್ದಂಗ, ನನ್ನ ಮಗಳು ನನಗೆ ಮಾತಾಡಂಗಿಲ್ಲ, ಈಕಿನೂ ಏನು ತಿಳಿಲಾರ ಮಾತಾಡ. ಇರ್ಲಿ. ಅಲ್ಲ ನಾವ್ನ ಊಟ ಕೊಟ್ಟು ನೀರು ಕುಡ್ಲಾರ ಹೋದಳಲ್ಲ, ಎಲ್ಲಿ ಹೋದಳಕ್ಕಿ? ನೋನ ಇನ್ನ ಎಲ್ಲಿ ಹೋದಳಕ್ಕಿ? ನಾನೇ ತೊಂದು ಕುಡ್ಲಿ ಏನು? ನಮ್ಮ ಅಪ್ಪ ಬ್ಯಾಡ ಅಂದರು, ಪ್ರೀತಿ ಮಾಡಿ ಲಗ್ನ ಆದ್ನ. ನಾನು ಹಣಿ ಬರ್ಕಿದ್ದು ನೋನ ಯಾಕಡ್ರ ಹೋದಳಕ್ಕಿ? ಯಾಕ ಎಲ್ಲಿ ಹೋಗಿ ಊಟಕ್ಕೆ ಕೊಟ್ಟು? ನಿಮ್ಮ ಅಪ್ಪ ಹೊಯ್ಕೊಲತ್ತಿದ ಹೋಗಿದ. ಮುಂಜಾನೆ ಹಿಡಿದು ಚಂತ ಬರೀ ಹೊಯ್ಕೋ ಬಡ್ಕೊನೆ ಮಾತಾಡ್ತಿ, ಮತ್ತೊಂದು ಪದನೇ ಬರ್ಲಿ ನಿನ್ನ ಬಾಯಾಗ. ಮತ್ತೇನದ, ಈ ಮನಿ ಕಾಲ್ ಇಟ್ಟಿನಿ ಹೊಯ್ಕೋ ಬಡ್ಕೊನೆ ಅದ್ ನಂದು. ನಿಮ್ಮಪ್ಪ ಹೊಯ್ಕೊಲತ್ತನ್ ಹೋರೆ. ಯಾಕರೆ ಲವ್ ಮಾಡಿ ಮದ್ವಿ ಆದ್ನ ಪೈಕಿಗೆ? ಯಾಕಪ್ಪ ಕರ್ದಿ? ಏನ್ ಕೆಲ್ಸಿತ್ತು? ಅದೇ ಏನಿಲ್ಪ, ಮತ್ತ ಏನಿಲ್ಲ. ಐಶ್ವರ್ಯ ಹೇಳಿಲ್ಲ ಪುಟಕ್ಕ ಕರ್ಕೊಂಡು ಬರೋದಿತ್ತು ಹಬ್ಬಕ್ಕ? ಇಲ್ಲಪ್ಪ, ನನಗೇನು ಹೇಳಿಲ್ಲ. ಅಕ್ಕ ಕರ್ಕೊಂಡ್ ಬರೋದಿತ್ತಪ್ಪ? ಹೌದು. ಯಾಕೆ ತಮ್ಮ ನೀ ಮುಖ ಸಪ್ಪು ಮಾಡಿ? ಏನಿಲ್ಲ ಬಿಡಪ್ಪ, ದಿನ ಇದ್ದಿದೆ. ಅಕ್ಕ ಕರ್ಲಿಕ್ಕ ನೀ ಹೋಗ್ತೆ ನಾವು. ಅದೇ ನೀನೇ ಹೋಗೈತಪ್ಪ, ನನಗೆಲ್ಲ ಗಾಡ್ಯಾಗ ಜಮಾ ಸಾಲಾಗ್ಯದ ಈ ಕಡೆ. ನೀವು ಹೋಗಿ ಕರ್ಕೊಂಡು ಬರಾಕತ್ತಿ. ಆಕಿ ಏನ್ರ ಅಂದಾಳತ್ತಿ, ನೀ ಮನ್ಸಿಗೆ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಏನು ಆ ಸಣ್ಣ ಹುರುಟು ಬುದ್ಧಿ ಐತಿ, ಮಾತಾಡ್ತಾಳ. ನೀ ಏನು ಸಿಟ್ಟಿಗೆ ಬರ್ಲಕ್ ಹೋಗ್ಬೇಡ. ಇಂದಿನ ನಾಳೆ ಸರಿ ಹೋಗ್ತಾಳಕಿ. ಎಂದು ಸರಿ ಹೋಗ್ತಾಳ. ಅಕ್ಕ ಕರ್ಲಿಕ್ಕೆ ನಾನೇ ಹೋಗ್ತೀನಿ ಹೇಳಪ್ಪ. ಇರ್ಲಿ ಬಿಡು, ಐಶ್ವರ್ಯಗೆ ಹೇಳು, ಬುತ್ತಿ ಮಾಡಿದ್ರೆ ಬುತ್ತಿ ಮಾಡ್ಕೊಂಡು ಹೋಗು. ಬುತ್ತಿ ಮಾಡ್ಲಿಲ್ಲ ಅಂದ್ರೆ ಏನರ್ತಿಲ್ಲಪ್ಪ, ಬಾಳೆಹಣ್ಣ ಸೇಪ ಏನು. ಹೋಗು, ಅರ್ಬಿ ಹಾಕೊಂಡು ರೆಡಿ ಆಗಿ ಹೋಗಪ್ಪ. ಕೇಳ್ತೀನಪ್ಪ, ಮಾಡಿದ್ರೆ ಕಟ್ಕೊಂಡು ಹೋಗ್ತೀನಿ, ಮಾಡ್ಲಿನ ಅಲ್ಲೇ ಹೊರಗೆ ತಿಲ್ಲಕ್ಕೊಂಡ್ ಹೋಗ್ತೀನಿ. ಆಯ್ತಾಯ್ತು. ಆಯ್ತಾಯ್ತು, ಸಂಬಾಸ್ ಹೋಗಿ ಕರ್ಕೊಂಡು ಬಾಪ. ಈಕೇನು ಬುತ್ತಿ ಮಾಡ್ತಾಳೆ ಇಲ್ಲ ಯಾರಿಗೆ ಗೊತ್ತ. ಐಶ್ವರ್ಯ, ಮತ್ತೇನು ಊಟ ಮಾಡತ್ತೀನಿ? ಊಟ ಮಾಡಕ್ ಬೇಡ ಅಂದಿಲ್ಲ. ಊಟ ಮಾಡಿ ಬುತ್ತಿ ಮಾಡಿ ಕಟ್ಟು, ನಮ್ಮ ಅಕ್ಕ ಕರ್ಲಿಕ್ ಹೋಗೋದೈತಿ. ಹಾ ಅದಕ್ಕೆ ಕರ್ದಿದೆ ನಿಮ್ಮಪ್ಪ? ಸಿಟ್ಟಿಗೆ ಬರಬೇಡ, ನೀ ಹೊಟ್ಟೆ ತುಂಬ ಊಟ ಮಾಡು, ಬುತ್ತಿ ಬೇಡ ಅನ್ನ ಹಂಗೆ ಹೋಗ್ತೀನಿ. ಹಾ, ಇದು ಭಯ ಇರ್ಬೇಕು ನೋಡು. ಅಕ್ಕ ಕರ್ಕೊಂಡ್ ಬರ್ತೀನಪ್ಪ. ಆಯ್ತು. ಬುತ್ತಿ ಏನು ಮಾಡ್ಲಿಲ್ಲ? ಬುತ್ತಿ ಮಾಡಿಲ್ಲಪ್ಪ, ಅಲ್ಲೇ ಬಾಳೆಹಣ್ಣ ಸೇಬು ತೊಂದು. ಆಯ್ತು. ಅಕ್ಕಿನೂ ದಣದಿರ್ಬೇಕು, ದಗದ ಮಾಡಿ ಇರ್ತು. ಬುತ್ತಿ ಏನು ಬೇಡ, ಹಂಗೆ ಹೋಗಪ್ಪ. ಹಾ.
ಐಶ್ವರ್ಯ ಯಾಕ ಈಗೇನ್ ಕಂಬಿತ್ತು? ಊಟ ಮಾಡ್ದೇವ? ಉಣಗೊಟ್ರೆ ಉಣ್ಬೇಕಲ್ಲ. ಮಗಾಗನ ಅಪ್ಪ, ಅಪ್ಪಗನ ಮಗ, ಇದೇ ಕಿರಿಕಿರಿ ಸ್ಟಾರ್ಟ್ ಅದಿ ಮನ್ಯಾಗ. ನೀವ್ ಹೊಟ್ಟಿ ತುಂಬಾ ಊಟ ಮಾಡಿ ಆರಾಮಾಗಿರ್ಬೇಕು. ನೀ ಎಷ್ಟ್ ಆರಾಮಾಗಿರ್ತೀನಿ ನನಗ ಅಷ್ಟ್ ಖುಷಿ ಅವ. ಹಾ ಕಂಡಿನ್ ನಿಮ್ ಖುಷಿ. ಮಗಳು ಬರತ್ತಾಳ ಈಗ, ಪ್ರೀತಿ ತೋರ್ಸ್ಬೇಡ್ನಿ. ಆ ಮಗಳು ಬರ್ಲಾಕತ್ತಾಳ ಅಂತ ಹೇಳಿ ನಾ ಏನ್ ಖುಷಿ ಪಟ್ಟಿಲ್ಲ. ನಿನ್ನ ದಿನ ನೋಡಿ ಆಕಿ ರೂಪನಾಗ ನಾ ಖುಷಿ ಪಡ್ತೀನವ. ನೀನು ನನ್ನ ಮಗಳಿದ್ದಂಗೆ, ಏನ್ ಹೊರಗಿನಕಿ ಮಗಳಿದ್ದಂಗೆ, ಆದ್ರ ಮಗಳಲ್ಲ. ನೋಡವ, ನಾಳೆ ಹೊತ್ತು ಹೊಂಟ್ರದಾಗ ಹಬ್ಬದ ಹಬ್ಬದ ದಿನ ಇವು ಜಗಳದ ಮಾತು ಬೇಕಾ? ಬಿಡಿಸಿ ಮಾತಾಡ್ಬಾರ್ದವ. ಹಂಗ ಬಿಡಿಸ್ ಮಾತಾಡ್ಲಕ್ ಏನದ? ಅಡಿಗೆ ಮಾಡಿಟ್ಟಿನಿ, ಊಟ ಮಾಡೋಗು. ಏನ್ ಹುಚ್ಚೈತಪ್ಪ ಹುಡುಗಿ. ನಾವ್ ಎಟ್ಟೆ ತಗ್ಸ್ಕೊಂಡ್ ಹೋದ್ರು ಅಕ್ಕಿಗೆ ಒಟ್ಟ ತಿಳಿಯೋದಲ್ಲ. ಇರ್ರಿ, ಸಣ್ಣ ಹುಡುಗಿ ಐತಿ, ಹಿಂದಿಲ್ಲ ನಾ ತಿಳ್ಕೊಂಡ್ರ ಒಂದೆರಡು ಮಕ್ಳು ಆದ ಒಳಗೆ ತಾನೇ ಸಂಸಾರಿಗೆ ಹತ್ತಾರ. ಇರೋ ಚಂದ ಇರು. ಹೇಳಿರಿ ಮಾಮ. ಬರ್ತೀನಿ ಬಿಡಪ್ಪ. ಅಪ್ಪಿ ನೀ ನಡಿ, ನಾ ಬರ್ತೀನಿ. ಹಾಯ್ ಹಾಯ್ ಬಂಗಾರ. ಏ ಬಂಗಾರ, ಹ್ಯಾಂಗಿದ್ದಿ ಅಮ್ಮು? ನಿಂದ ಎಟ್ ನನಗ್ ಬರಾಕತ್ತಿದ್ ಗೊತ್ತೇನೆ ನನಗ. ನೋಡಮ್ಮ, ಅಕ್ಕ ಕರಿಗೆ ಎಟ್ ಹಚ್ಕೊಂಡ ಆಕಿ ಬಂದ್ ಹೋದ್ಮ್ಯಾಗ 8 ದಿನ ತಿನ್ನಲ್ಲದು. ಯಾಕ ನನ್ ಮ್ಯಾಲ ಸೆಟ್ಕೊಂಡಿ? ಬಾಮು ಯಾಕ ಒಂದ್ ಪಾಕುಡು. ಆಕಳ ಹೊರವನು ಬಾ ಜವಾಪಾಕಿ ಆಕಳ ಬರೀ ಹೋಗ್ಬಂದು ಹೋರೇನೋ ಬಾರಿ ಮನುಷ್ಯರ. ಯಾಕ ಸೆಟ್ಕೊಂಡಿ? ಮಾತಾಡಲ್ಲ. ಅಯ್ಯೋಯ್ಯೋ ಬಂಗಾರ. ನಮ್ ತಮ್ಮ ಏನ್ ಚಂದ ವ್ಯವಸ್ಥೆ ಮಾಡಿಲ್ಲ ನೋಡು. ನಾ ಬಿಟ್ಟು ಹೋಗಿನಿ, ಹಂಗಾಗೈತಿ ಎಲ್ಲ. ಯಾವಾಗ ನೀರ್ ಕುಡ್ಸ್ಯಾರೋ, ಯಾವಾಗ ಮೇವ್ ಹಾಕ್ಯಾರೋ ಏನು. ಇಲ್ಲಿ ನೋಡಿಲಿ, ಇನ್ನು 4 ದಿನ ಇಲ್ಲೇ ಇರ್ತೀನಿ. ನಿನ್ಗೇನು ಕಂಬೀಳರಂಗ ನಿನ್ ವ್ಯವಸ್ಥೆ ಎಲ್ಲಾ ಮಾಡ್ತೀನಿ. ಏನ್ ಬೇಜಾರ್ ಮಾಡ್ಕೋಬೇಡ. ಏನ್ ಹೇಳತ್ತೀನಿ? ನಿನ್ಗೆ ಹೇಳತ್ತಿದ್ದು. ನೋಡಿ ಇದು ಮೈ. ಐಶ್ವರ್ಯ ಆರಾಮದಿ? ಅಪ್ಪ ಇಲ್ಲದನ? ನಂದೇನಾರು ಕೇಳ್ತಾವ ನೋಡು. ಅರಪ್ಪಗೆ ಕೇಳ್ತಾವ ಬರನ. ಆರಾಮದೀನಿ. ಅಲ್ಲಿ ಹೋಗಿ ಮಕ್ಕೊಂದಿರ್ಬೇಕು ನೋಡ್ ನಿಮ್ಮ ಅಪ್ಪ. ಮಕ್ಕೊಂದಿರ್ಬೇಕು? ಯಾಕ ಅಪ್ಪಗ ಆರಾಮಿಲ್ಲೇನು? ಅವ್ರಿಗೆ ಏನಾಗ್ಯದ? 3 ಹೊತ್ತು ಉಣ್ತಾರ, ಮಕ್ಕೋತಾರ. ಕೆಲಸ ಬಗ್ಸ್ಯ ಏನದ ಅವ್ರಿಗೆ? ಇರ್ಲಿ ಬಿಡವ, ಅಪ್ಪ ನನ್ ಕೇಳಲ್ಲ. ನೀ ಆರಾಮಿದಿಲ್ಲ? ಏನ ಹೊಸ ಸುದ್ದಿ ಏನಾರ ಐತೇನಿಲ್ಲ? ಏನದು ಹೊಸ ಸುದ್ದಿ? ಏನ್ ಹೊಸ ಸುದ್ದಿ? ರಾತ್ರಿ ಬೆಳಗನ ದುಡಿತಾನವ. ಹೊಸ ಸುದ್ದಿ ಬೇಕತ್ತಿಗೆ, ಹೊಸ ಸುದ್ದಿ. ಸಿಟಿಗೆ ಬರ್ಬೇಡವಾ, ನನ್ನ ಹೊಟ್ಟಿಲೇ ಆಗಿಲ್ಲ ಅಂತ ಹೇಳಿ ಅದಕ್ಕಾಗಿ ಕೇಳಿದ್ನಿವ. ಹೋಗೋಗ್, ಅಲ್ಲಿ ನೀರ್ ಇಟ್ಟಿನಿ, ಕುಡಿ ಹೋಗು. ನಾನ್ ಮೊದ್ಲೇ ತಲೆ ನೋಸ್ಲತ್ತವ. ಅಲ್ಲ, ಅಪ್ಪ ಅಂತರೂ ಏನು ಅನ್ನಲ್ಲ, ತಮ್ಮ ಅಂತರೂ ಮೊದಲೇ ಆಕಿ ಸರಕೊಂಡ್ರಲ್ಲ. ಸಿಟ್ಟಿಗೆ ಯಾಕೆ ಬಂದಾಳಿಕಿ? ಎಲ್ಬಿಡು, ಸಣ್ಣ ಹುಡುಗಿ ಅದಾಳ, ಇವತ್ತಿಲ್ಲ ನಾಳೆಗೆ ಸರಿ ಹೋತ. ಭಾರಿ ಮೈಸಿ ಮಾವ ಇದಕ್ಕ. ಎಲ್ಲಿ ತರಬಂಡಿಗೆ ಹೋಗ್ತಾ ಅಂತೀರಿ ಮಾವ? ಇದು ಬಿಡ್ಬೇಕಮ್ಮ ಈ ಸಲ. ಮತ್ತೆ ಇದು ಜೋಡ ನಿಂದೊಂದು ಕೊಡಾಕತ್ತಿ. ನಡಿ ಮೈನ ಕೈಕಾಲ ಮರಿ ತಕೊಂಡ್ ಊಟ ಮಾಡಮ್ ನಡಿ. ಯಾಕ ಹಿಂಗ್ಯಾಕ ಕೂತಿ? ಅಕ್ಕಗ ನೀರತ್ ಕೊಟ್ಟಿಲ್ಲ? ಕೊಟ್ಟಳಪ್ಪ, ಕುಡ್ದು ಕೂತೀನಿ ಮನೆಗೆ. ಇಷ್ಟೇ ಅಲ್ ತವ್ರ ಮನೆ ಹೆಂಗ್ ಬಿಟ್ಟು ಕೊಡ್ತಾಳ ಅಕ್ಕಿ. ಈ ರಾಕ್ಷಸಿ ಹಿಂಗ್ ಕೂತಾಳ ಅಂದ್ರ ನಮ್ಮ ಅಕ್ಕಗ ನೀರ್ ಕೊಟ್ಟಂಗ ಕಾಣಿಸಲ್ಲ. ಮಾಮ ನಡ್ರಿ ಒಳಗ್. ನಡಿ ಅಕ್ಕ ಒಳಗ್ ಬಾ. ನಡಿಯಪ್ಪ, ನೀವು ಕುಂದ್ರಿ, ನಾ ಅಲ್ಲಿ ಅಪ್ಪನ ಬಲ್ ಹೋಗಿ ನೀರ್ ಕುಡ್ದು ಹೋಗ್ಬೇಕು.
ಬಂದೇವ ಬಂದೆಪ್ಪ ಆರಾಮದ್ಯಾ? ಆರಾಮದಿ. ನೀ ಆರಾಮದಿಯಲ್ಲ? ನಾನು ಆರಾಮದಿನಿ. ಅದೇ ನನಗೆ ಬಾ ತಿಳಿದಿ ಕರ್ಲಿಕ್ಕ ನನಗೆ ಬರೋದಾಗಲಿಲ್ಲ. ಜರ ಕೆಲಸ ಇದ್ದು ಅದು ಮನಿ ಒಂದು ನೋಡವ ಹೆಂಗೈತಿ ಮನಿ ತಿರ್ಗಾಡಿ ನೋಡಿ ಬಾ. ನೋಡ್ತೀನಿ ಬಿಡಪ್ಪ, ಇನ್ನ 4 ದಿನ ಇರ್ತೀನಲ್ಲ. ಆದ್ರ ಯಪ್ಪ ಯಾಕಪ್ಪ ಇಟ್ಟು ಸೊರ್ಗಿ? ಏನಿಲ್ಲವ, ಕೆಲಸ ಭಾಳ. ಗೌಂಡರ ಕೈಯಾಗ ಒಂದ್ ಸ್ವಲ್ಪ ಮಾಲಲ್ಲಿ ಕಲಿಸ್ಕೊಡೋದು. ಈಗ ಆಳುಗಳು ಹಚ್ಚನ 700-800 ರೂಪಾಯಿ ಪಗಾರ ಕೊಡೋದು. ಯಪ್ಪ ರೊಕ್ಕದ ವಿಚಾರ ಮಾಡ್ಬೇಡಪ್ಪ, ನಿನ್ ಜೀವ ಆರಾಮ್ ಇಟ್ಕೋ. ನೋಡು ತಮ್ಮನು ಒಂದೇ ಅದ, ಅದು ಬಡ್ದಾಡ್ತದ. ಒಂದ್ 2 ಮಂದಿಗೆ ಹಚ್ಚಿ ಕಿಸಿಂದ ಮಾಡ್ಕೊಳತ್ ಬರಪ್ಪ. ಇಲ್ಲವ, ತಮ್ಮನು ಸೊರ್ಗ್ಯಾನ, ನೀನು ಸೊರ್ಗಿದಿ. ಯಾಕಪ್ಪ ಏನ್ ಮನ್ಯಾಗ ಏನ ಟೆನ್ಷನ್ ಅಲ್ಲತ್ತದ ನಿಂಗ? ಹಂಗೇನಾಗಲ್ಲ ತಂಗಿ. ನೋಡು, ಹಾಂಗ ಬಿದ್ದು ಸತ್ರು ನಿಮ್ಮ ಮೌನ ಬಲ್ಲಿ ಹೋಗಿ ಜಲ್ದಿ ಸೇರ್ಕೊತೀವಿ ನಾವು. ಅಪ್ಪ ಆ ಮಾತ್ ಮಾತಾಡ್ಬೇಡ. ಯಾಕಂದ್ರ ನಾ ಬರ್ಲಕ್ಕ ಹೋಲಕ್ಕ ಇದು ಒಂದೇ ಆಸರದ. ಇದೊಂದ್ ಕಳ್ಕೊಂಡ್ರ ನಾ ಎಲ್ಲಿ ಹೋಗೋದಪ್ಪ? ಹಂಗೇನಿಲ್ಲ, ಆರಾಮೈತೀನಿ. ಸೊಸಿನೂ ಬಾ ಚಂದ ನೋಡ್ಕೊಳತ್ತಾಳ ನನಗ. ಅವ್ರು ಹಡದ್ ತಾಯಿ ತಂದಿ ನೋಡ್ಕೊಂಡಾಗ ನನಗ್ ನೋಡ್ಕೊಳಕತ್ತಾಳ. ಆದ್ರ ಇಬ್ರು ಗಂಡ ಅಂತ ಜಗಾಡ್ತಾರ ಅಷ್ಟೇ. ಅದು ಒಂದೇ ಟೆನ್ಷನ್ ನನಗ. ನೋಡ್ಕೊತಾಳಪ್ಪ, ನೋಡ್ಕೊತಾಳ. ನೀ ಏನ್ ಬೇಸರ ಮಾಡ್ಕೋಬೇಡವ. ಚಾದ್ ಕುಡ್ದಿಲ್ಲ? ಅಯ್ಯಪ್ಪ ನಾ ನೀರ್ ಕುಡ್ದಿನಿ, ಚಹಾ ಕುಡ್ದಿನಿ, ಎಲ್ಲಾ ಕುಡ್ದಿನಪ್ಪ. ನಾಳೆ ಹೊತ್ತು ಹೊಂಟ್ರದಾಗ ಹಬ್ಬದ ಏನು ಇಬ್ರು ಐಶ್ವರ್ಯ ನೀವು ಕೂಡಿ ಅಡಿಗೆ ಮಾಡ್ರಿ. ರುಚಿ ರುಚಿ ಉಂಡಿ ಕರ್ದಾಂಟ ಅಂತದ್ ಇಂತದ್ ಮಾಡ್ಕೊಂಡು ಎಲ್ಲಾರು ಸಂತೋಷದಿಂದ ಹಬ್ಬ ಮಾಡೋಣ್ರಿ. ನೀವೇನೋ ಟೆನ್ಷನ್ ತಗೋಬೇಡವ. ಇಲ್ಲ ಹೇಳಪ್ಪ. ಅಪ್ಪ ನೀ ಇರ್ಲಕ್ಕಾಗಿ ನಾ ಯಾಕೆ ಟೆನ್ಷನ್ ತೊಗೊಳಪ್ಪ? ನನ್ ಹುಲಿ ಅಂತ ಅಪ್ಪ ಅದಾನ, ನನ್ ಹುಲಿ ಅಂತ ತಮ್ಮ ಅದಾನ. ನನಗೇನು ಟೆನ್ಷನ್ ಅಪ್ಪ? ಅದ್ರಾಗ ಮೇಲಾಗಿ ನನಗ ಬಂಗಾರಕಿನ್ನ ನೋಡ್ಕೋತ ನನ್ ಗಂಡ ಅಂತ ಗಂಡ ಇರ್ಲಕ್ಕಾಗಿ ನಾ ಯಾರು ಟೆನ್ಷನ್ ತೊಗೊಳಿ? ಏನ್ ಇರೋದು ಒಂದ್ ಟೆನ್ಷನ್, ಮಕ್ಳಾಗಿಲ್ಲ ಅಂತ ಟೆನ್ಷನ್. ಇವತ್ತಿಲ್ ನಾಳಿಗೆ ಆತವ, ಅದೆಲ್ಲ ಯಾಕೆ ತಗೊಳಪ್ಪ? ನಾ ತಲೆಗೆ ಹಚ್ಕೊಳಲ್ಲಪ್ಪ ಏನು. ಮಕ್ಕಳದೇನ್ ಟೆನ್ಷನ್ ತಗೋ. ಈಗೇನ್ ಬಾ ದೊಡ್ಡಕ್ಕೆ ಹೇಗಿದ್ದೀನಿ, ಮಕ್ಕಳಲ್ಲಕ್ಕ ಇರ್ಲಿ. ಏನು 20 ವರ್ಷ ಐತೇನು ಮದುವೆ ಆಗಿ ನಿಂದು? ನೀ ಏನೋ ಟೆನ್ಷನ್ ತಗೋಬೇಡ. ತಂದೆ ತಾಯಿದಿಂದ ಎಲ್ಲ ಹಿಂದಕಿಂದ ಹಿರಿಯರು ಒಂದು ಶಾಸ್ತ್ರ ಮಾಡ್ಯಾರ. ತಂದೆ ತಾಯಿ ಕಾಲಾಗ ಸ್ವರ್ಗ ಆತತ, ಅವ್ರ ಪಾದಕ್ಕೆ ಬಿದ್ರ ಸ್ವರ್ಗ ಕಂಡಂಗತ್ತ. ಇರ್ಲಿ, ನೀ ಅದು ನಡ್ಸ್ಕೊಂಡ್ ಹೊಂಟಿದ್ದಂಗಿ ನೀ ಹಂಗೆ ನಡ್ಕೊಳಕತ್ತಿದಿ. ನೀ ನನ್ನ ಮಗಳು ನಾವು ಹ್ಯಾಂಗ ಯಾ ಹಾದಿಲಿ ತೋರಿಸಿದ್ವು ಅದೇ ಹಾದಿಗೆ ಹೊಂಟಿದ್ದಿ. ನೀ ಏನೋ ಟೆನ್ಷನ್ ತಗೋಬೇಡ. ಈಗ ಮನೆಗೆ ಹೋಗು, ಐಶ್ವರ್ಯನ ಜೋಡಿ ಕೈ ಬಾಯಾಗ. ನಾಳೆಗೆ ಹಬ್ಬದ, ನೀ ಮಕ್ಕಳಾಗಿಲ್ಲ ಅಂತೂ ಏನು ಚಿಂತೆ ಮಾಡಬೇಡ. ನಾಳೆಗೆ ನಾಗರ ಪಂಚಮಿ ಆತ, ನಾಗಪ್ಪಗ ಬೇಡ್ಕೋ. ಹಿಂದಿಲ್ಲ ನಾಳೆ ಆದವು. ನೀ ಹೋಗು, ಮನೆ ಕಡೆ ಹೋಗು. ನಾಳಿನ ತಯಾರು ಮಾಡ್ಕೋರಿ. ಹೋರಿ. ನನ್ನ ಮಗಳು ಎಷ್ಟು ಸುಖದಾಗತ್ತ ನೋಡ್ರಿ. ಹಳ್ಯಾನು ಹಂಗೆ ಅದನ, ಹಳ್ಯಾ ಮಗನ್ ತರ ಅದ ನನಗ. ಇರ್ರವ, ಹಿಂಗೆ ನಕ್ಕೋತಿರ್ರಿ ಸಾಕು. ನಂದೇನು ಹಿಂದ ಇರವ ನಾಳೆ ಹೋಗವ, ನಂದ ಟೆನ್ಷನ್ ತೋಗ. ಅಪ್ಪ ಯಾಕಪ್ಪ ಹಿಂಗ್ ಕೂತಿ? ಏನಿಲ್ಲವ, ಅದೇ ನೀ ಸಣ್ಣಕ್ಕಿದ್ದಕ್ಕಾರ ಜೋಕಾಲಿ ಆಡಿದ ನೆನಪಾಗಿ ನಾನ್ ನಿಮ್ಮ ತಮ್ಮಗ ನೀ ಬರೋಕಿಂತ ಮೊದಲೇ ಅಡ್ವಾನ್ಸ್ ಜೋಕಾಲಿ ಕಟ್ಲಕ್ ಹೇಳಿದ್ನಿ. ಜೋಕಾಲಿ ಕಟ್ಟ್ಯಾನ. ಒಂದ್ ಕೆಲಸ ಮಾಡ್ರವ, ನಿಮ್ಮ ಐಶ್ವರ್ಯ ಬರುತ್ತಾನ ಲೇಟ್ ಆಗ್ತದ. ಆಕಿ ಏನೋ ಪೂಜೆ ಸಾಮಾನ್ ರೆಡಿ ಮಾಡಾಕತ್ತಾವ. ನೀವು ಹೋಗಿ ಜೋಕಾಲಿ ಆಡವ. ಹೇಳಿನಪ್ಪ ಎಲ್ಲ ತುಂಬಕೋ ಅಂತ ಹೇಳಿ. ತಮ್ಮ ಜೋಕಾಲಿ ಕಟ್ಟ ನಾಡಿ ಬರ್ಲಿ. ಜೋಕಾಲಿ ಆಡವ, ಸಂಭಾಷಾಡು. ಏನು ಬಾಳ ಮ್ಯಾಗ ತೂಗ್ಬೇಡ್ರ, ಸೌಕಸ್ ಆಡ್ರಿ. ತಂಗಿ, ಈಗ ಇಬ್ರು ಗಂಡ ಹೆಂಡತಿ ಬಂದಿರಿ, ಗಂಡ ಹೆಂಡತಿ ಕೂಡೇ ಜೋಕಾಲಿ ಆಡ್ರಿ. ಹಿಂಗತಿಯಪ್ಪ? ಈಗ ಅವ ಎಲ್ಲ ತೆಳಗ್ ಹೋಗ್ಯಾನಪ್ಪ. ಈಗ ಹಂಕತನ ಒಬ್ಬಕ್ಕೆ ಆಡ್ತೀನಿ, ಅವ್ ಬರೋಣ ಇಬ್ರು ಕೂಡ. ಹೋಲಪ್ಪ. ನಮ್ ತಮ್ಮ ಎಷ್ಟು ಚಂದ ಜೋಕಾಲಿ ಕಟ್ಯಾನ, ಎಷ್ಟು ಚಂದ ಹಾರ ಕಟ್ಯಾನ, ಪುಗ್ಗ ಕಟ್ಯಾನ, ಎಷ್ಟು ಅಲಂಕಾರ ಮಾಡ್ಯಾನಲ್ಲ. ನಮ್ ತಮ್ಮಗ ನಾ ಅಂದ್ರೆ ಎಷ್ಟು ಪ್ರೀತಿ ಇದ್ದಿರ್ಬೇಕು, ಎಷ್ಟು ಹೌಸ್ ನೋಡ್ಬೇಕು. ಹುಟ್ಟಿ ಪಂಚಮಿ ಹಬ್ಬಕ್ಕ ಬಂದಂಗ ಕಾಣಿಸ್ತಾಳ. ಹುಟ್ಟಿ ಬಂದ್ರೇನೆ ನನಗೆ ಪಂಚಮಿ ಹಬ್ಬ ಆದಂಗ ಬಂದೇ ಬರ್ತಾಳ. ಅಕ್ಕಿ ಬರ್ಲಿಕ್ಕಂದ್ರ ಅವ್ರ ಅಪ್ಪ ಬಿಡ್ಬೇಕಲ್ಲ, ಕರ್ಕೊಂಡು ಬಂದೇ ಬರ್ತಾನೆ. ಅವ್ರ ಅಪ್ಪ ಬಿಟ್ರು ನಾ
ಬಿಡು ಮಗನೇ ಅಲ್ಲ. ಏ ಬಿಡು ಜೋಕಾಲಿ. ಯಾಕ ಪುಟ್ಟಿ, ಎಷ್ಟು ದಿನ ಆತು ನಾನು ಆಗಿ ಭೇಟಿ. ಮದುವೆ ಆದಾಗಿಂದ ನೀ ಪೂರಾನ ಕೆಟ್ಟಿ, ಅದಕ್ಕೆ ನೀ ನನ್ನ ಬಿಟ್ಟಿ. ಏ ಬಿಡು ಒಲೆ ಕೈಯ, ನೀ ಇನ್ನ ಸುಧಾರಿಸಿಲ್ಲಲ್ಲ. ಪುಟ್ಟಿ, ನಾ ಸುಧಾರಿಸೋಂಗಿದ್ದಿದ್ರ ನೀ ನನ್ನ ಮದುವೆ ಆಗ್ಬೇಕಾಗಿತ್ತು. ಅವಾಗ ನಾ ಸುಧಾರಿಸ್ತಿದ್ನಿ. ನೀ ಯಾವತ್ತು ಬೇರೆದವನ ಮದುವೆಯಾಗಿ ಹೋದಿ, ಅವಾಗಿ ನಡೆದು ನಾ ಪೂರಾ ಹದಗೆಟ್ಟಿನಿ. ನೀ ಬಾಯಿ ಮುಚ್ಕೊಂಡ್ ಹೋಲಿಲ್ಲ ಅಂದ್ರ ನಾ ಮೆಟ್ಟ ತಗೋತೀನಿ. ಪುಟ್ಟಿ ಪುಟ್ಟಿ, ನೀ ಮೆಟ್ ತಗೋ, ಚಪ್ಪಲ್ ತಗೋ, ಬೂಟ್ ತಗೋ, ಎಲ್ಲದಕ್ಕೆ ರೊಕ್ಕ ನಾನ ಕೊಡ್ತೀನಿ. ಇಬ್ರು ಕೂಡಿ ಚಂದಂಗ ಹಬ್ಬ ಮಾಡೋಣಂತ. ನೀ ಜೋಕಾಲಿ ಮ್ಯಾಕ್ ಕೊಡಾಕತ್ತಿ, ನಾ ಜೋಕಾಲಿ ತುಗ್ತೀನಿ. ಏ ಕರಿಯ, ನೀ ಹಳಿ ಚಾಳಿ ಬಿಟ್ಟಿ ಅಂತ ಅನ್ಕೊಂಡಿನಿ. ನೀ ಅದೇ ಹಳಿ ಚಾಳಿ ಮತ್ತ ಮಾಡಾಕತ್ತಿ ಅಂದ್ರ ನಮ್ಮ ತಮ್ಮಗ ನನ್ನ ಗಂಡಗ ಕರೆಸಿ ಮಗನ ನೀನ್ ಒದಿಸೇ ಬಿಡ್ತೀನಿ. ಹೊಡಸು ಬಡಸು ಕಡಸು ಇದೇನ್ ನನಗ್ ಹೊಸದು. ಇಂಥವ್ ಎಷ್ಟೋ ರಗಡಾಗ್ಯಾವ ನಿನ್ನ ಕಾಲಾಗ. ಕರಿಯ ನೋಡು, ನಮ್ಮ ಅಪ್ಪ ನಮ್ಮ ತಮ್ಮ ಹೊಸ ಮನಿ ಕಟ್ಟಾಕತ್ತಾರ, ಬಾಳ ಖುಷಿಲಿ ಅದಾರ, ಹಬ್ಬಕ್ ನನ್ನ ಕರ್ಸ್ಯಾರ. ಸರಿ ಕರಿಯ, ಜೋಕಾಲಿ ಬಿಡು. ನಮ್ಮ ತಮ್ಮ ನನ್ಗೋಸ್ಕರ ಜೋಕಾಲಿ ಕಟ್ಯಾನ, ನಾ ಜೋಕಾಲಿ ಆಡ್ಬೇಕು, ಹೋಗಿಲ್ಲಿದ್ದ. ಆಡು ಪುಟ್ಟಿ ಆಡು, ನಿನಗ ಜೋಕಾಲಿ ತೂಗಾಕ ಬಂದಿನ. ಏ ಹೋಗೋ, ನನ್ಗೇನ್ ತೂಗ್ತಿ ಜೋಕಾಲಿ. ನನಗ ತೂಗುತ್ತಿ, ನನಗ ತೂಗ್ಲಕ್ ನೀ ಯಾವು? ನನ್ನ ತಾಳಿ ಕಟ್ಟಿದ ಗಂಡದಾನ. ಇನ್ನೊಮ್ಮೆ ಈ ಕಡೆ ಬಂದಿ ಅದ್ರ ಆಟನೇ ಬೇರೆ ಮಾಡ್ತೀನಿ. ಹೋಗು ಪುಟ್ಟಿ ಹೋಗು. ಎಲ್ಲಿಗೆ ಹೋಗ್ತಿ? ಇನ್ನೂ 4 ದಿನ ಇಲ್ಲೇ ಇರ್ತಿ. ಮುಂದಿನ ಆಟ ಬ್ಯಾರೇನೆ ಮಾಡ್ತೀನಿ. ಇದೈತು ಒಳಗಡೆ ಐತಿ, ಬಾರಿ ಬಂದ ಪಗಾರ. ಗೋರಿ ಮೆಣಸಿನಕ ಕರಿಬೇವು ಹಾಕಿ ಬೇಸನ್ ಹಾಕಿರಪ್ಪ ಮಗರ. ಕಬ್ಬು ಹೆಂಗದಮ್ಮ? ಕಬ್ಬು ಚಲೋ ಬಂದಮ್ಮ ಅದಲ್ಲ. ಐಶ್ವರ್ಯ ನೋಡು, ಕುತ್ತಿಗೆ ಪೂಜೆ ಮಾಡಿದ್ರೆ ಹ್ಯಾಂಗಂದಿ ಭಾವ ಭಕ್ತಿ ಇಟ್ಕೊಂಡ್ ಪೂಜೆ ಮಾಡ್ಬೇಕವ. ಗೊತ್ತದ ನೀನೇ ಮಾಡು, ಏನ್ ಮಾಡಲ್ಲ. ಅಲ್ಲಿ ಹತ್ತಿ ಹಿಟ್ಟು ಹಾಕಿವಮ್ಮ, ಒಂದು 5-6 ಪ್ಯಾಕೆಟ್. ನೋಡ್ರಿ ನನ್ನ ನಡೆ ನೋಡ್ಬರ ನೋಡಿ. ದೀಪ ಆರ್ತು, ಏನ್ ಅಭಿಷೇಕನ ದೀಪ ಯಾಕೆ ಶಾಂತ ಆಯ್ತು? ನಾಗಪ್ಪ ಅದ್ಯಾಕ ಹಚ್ಚಕತಿ? ಆರದಿತ್ತಂದ್ರ ಆರೇ ಆರ್ತೈತಿ. ಅಭಿಷೇಕನ ಅದು ಇದು ಅನ್ಕೋತ. ಹಂಗಲ್ಲವ, ಯಾಕೋ ನನ್ನ ಮನಸ್ಸಿನಾಗ ತಳಮಳ ಆಗಕತ್ತೈತಿ, ದೀಪ ಶಾಂತ ಆಗಕತ್ತೈತಿ. ನಾಗಪ್ಪ ಏನಪ್ಪ, ಏನ್ ತೋರಿಸ್ಲಾಗತಿ ಮುಂದಿನ ವಿಚಾರ? ಬಿಡ್ರಿ ಮಾಡೋ ಕೆಲ್ಸ ಮಾಡಿ ನೋಡಂ ಬರ್ರಿ. ನನ್ನ ಹಾಲು, ನಿನ್ನ ಹಾಲು, ದೇವ್ರ ಹಾಲು, ದಿನ ಹಾಲು, ಅಣ್ಣನ ಹಾಲು, ತಮ್ಮನ ಹಾಲು, ಅಪ್ಪನ ಹಾಲು, ಅವನ ಹಾಲು,
ಎಲ್ಲಾರ ಹಾಲ ನಾಗಪ್ಪ ಎಲ್ಲ ಸಂತೋಷವಾಗಿರುವಪ್ಪ ತಂದೆ. ನಡಿ. ಏನಾಯ್ತಮ್ಮ? ನಿಮ್ ತಮ್ಮ ಹಾವು ಕಡಿತು ಹುಟ್ಟಿ, ನಿಮ್ ತಮ್ಮ ಹಾವು ಕಡಿತು. ಏನಾಯ್ತ್ರಿ ರೀ? ಯಪ್ಪ ನಾಗಪ್ಪ ಏನು ಉಸಿರಾಡಲಾಗ್ಯದವ್ವ. ಎದೇಳ್ರಿ ಯವ್ವ. ತಮ್ಮ ತಮ್ಮ ನೋಡಿಲ್ಲ ಕರ್ತಾರ ನೋಡು. ನಾ ಹಬ್ಬಕ್ ಬಂದಿನು. ನನಗೆ ದೀಪ ಹತ್ತಲಾರಾಗ ನನಗೆ ಗೊತ್ತಾಗಿತ್ತು. ಕೈಯಲ್ಲಿ ಆರ್ತಿ ಬೀಳ ನನಗೆ ಗೊತ್ತ ಬಂದಿತ್ತು. ನಾಗಪ್ಪ, ನಾಗರ ಪಂಚಮಿ ದಿನ ಅರಸಿಲ ನಿನ್ನ ಹಬ್ಬ ಮಾಡಕ್ ಬಂದಿನಿ. ನನ್ನ ತಮ್ಮನ ಪ್ರಾಣನೇ ಬಲಿ ತಗೊಂಡಲ್ಲ ನೀನು. ನೀ ದೇವ್ರ, ನೀ ಅಲ್ಲ, ದೇವ್ರೇ ಅಲ್ಲ. ನೀ ಇಲ್ಲಾರ ಈ ತವ್ರ ಮನೆಗೆ ನಾ ಹೊಟ್ಟೆ ಕಾಲಿಡಲ್ಲ. ಪಂಚಮಿ ಹಬ್ಬ ನನ್ನ ಜೀವನದಾಗ ಎಂದೂ ನಡಿಬಾರ್ದು. ಈ ನಾಗರಮಾಸಿ ಹಬ್ಬ ನಾ ಮಾಡಲ್ಲ. ಚಂದ್ರ, ನಿಜವಾಗ್ಲೂ ನಿನ್ನಲ್ಲಿ ಶಕ್ತಿ ಇತ್ತಂದ್ರ ನನ್ನ ತಮ್ಮನಿಗೆ ಎಬ್ಬಿಸ್ಬೇಕು. ದೇವ್ರೇ ಅಲ್ಲ. ಒಂದೇ ಒಂದ್ಸತಿ ಗಂಟರ್ ನೋಡು. ನಾಗಪ್ಪ ನನ್ ತಮ್ಮನ ಹಬ್ಬಸವನ ನೋಡು. ಈಗ ಸತ್ತುಳ ನಾಗಪ್ಪಿದ್ದ ಪಂಚಮಿ ಹಬ್ಬಕ್ಕೆ ಅವ್ರ ಮನೆಗೆ ನಿನ್ ಹಾಲಲ್ಲೇ ಬಂದಿನಿ. ನಿನ್ ಹಾಲಿನ ದಿನ ನನ್ನ ತಮ್ಮನ ಸಾವು ಆಗೈತೆ ಅಂದ್ರ ನಿಜವಾಗ್ಲೂ ನೀ ದೇವ್ರೇ ಇದ್ರ ನನ್ನ ತಮ್ಮನ ಜೀವನ ಹಾಳೆ ಕೊಡು. ನನ್ನ ತಮ್ಮನ ಹಾಳೆ ಪಡೆ. ಹೇಳೋ ಯಪ್ಪ ತಮ್ಮ. ನೀ ನನ್ನ ತಮ್ಮನ ಪ್ರಾಣ ತಗೊಂಡಿಯಲ್ಲ. ನೀ ನನ್ನ ತಮ್ಮನ ಪ್ರಾಣ ತಗೊಂಡ ಎಂದು ಬಳಸ. ಅಕ್ಕ ಅಕ್ಕ ಏನ್ರಿ? ನಾಗಪ್ಪ, ನೋಡಪ್ಪ ನಮ್ ತಮ್ಮನ ಹೊಳೆ ಪಡೆದು ಕೊಟ್ಟಿ. ನಿಜವಾಗ್ಲೂ ನೀನ್ ನಾಗೇಶ ಅದ್ಯೋ ಯಪ್ಪ. ಆ ನಾಗಪ್ಪ ಮರಳಿ ನಿನ್ನ ಜೀವನ ಕೊಟ್ಟ. ಅದಕ್ಕೆ ಅನ್ನೋದು ನಾಗರ ಪಂಚಮಿ ನಾಡಿಗೆ ದೊಡ್ಡದತ್ತ ಹೇಳಿ. ನಾಗಪ್ಪ ನನ್ ತಮ್ಮನ ಬದುಕಿಸ್ಕೊಟ್ಟಪ್ಪ. ಅಪ್ಪ ನಾಗಪ್ಪ ನನ್ ತಾಳಿ ಉಡಿಸ್ದಪ್ಪ. ನೋಡುವ, ಅದಕ್ಕೆ ಹೇಳೋದು ನಮ್ಮ ಹಿರಿಯರು ಒಂದ್ ಮಾತು ಹೇಳ್ತಾರ, ನಾಗರ ಪಂಚಮಿ ನಾಡಿಗೆ ದೊಡ್ಡದಂತ. ಈ ನಾಗೇಶ ಸಾಮಾನ್ಯದವ ಅಲ್ಲಪ್ಪ. ಭಾವ ಭಕ್ತಿ ಶ್ರದ್ಧೆದಿಂದ ಅವನು ಪೂಜೆ ಮಾಡಿದ್ರ ಇವತ್ತೇ ಸಾಕ್ಷಿ. ಸತ್ತು ಹೋದ ನನ್ನ ತಮ್ಮನ ಮರಳಿ ಜೀವಂತವಾಗಿ ಈ ಭೂಮಿ ಕಳ್ಸ್ಯಾನ. ಅದಕ್ಕೆ ಹೇಳಿದ್ವ, ದೇವ್ರ ಇಲ್ಲ ಅಂದ್ಯಾಡ, ದೇವ್ರದಾನ. ನನ್ನ ನಾಗಪ್ಪ ನೀ ಜಗತ್ನ್ಯಾಗ ಎಲ್ಲಾರ್ಕಿಂತ ದೊಡ್ಡವಪ್ಪ. ನನ್ನಪ್ಪ ತಂದೆ ನಾಗಪ್ಪ, ನಾಡಿಗೆ ದೊಡ್ಡವಪ್ಪ ನೀನು. ನನ್ನ ತಮ್ಮನನ್ನು ಕೊಟ್ಟಿ ಈ ಜಗತ್ತದಾಗ ನಿನ್ನ ಹೆಸರ ಹಾಡು ಹರಿಸ್ತೀನಪ್ಪ ನಾಗೇಶ. ನಾಗರ ಪಂಚಮಿ ಅನ್ನೋದು ನಾರ್ಯಾರಿಗೆ ದೊಡ್ಡ ಹಬ್ಬ ಅಪ್ಪ ತಂದೆ. ಈ ಹಬ್ಬ ನನ್ನ ಪಾಲಿಗೆ ಇಲ್ಲಿಗೆ ಮುಣುಗು ತಂದ್ಕೊಂಡಿದ್ದೆ, ಆದ್ರ ಮುಣುಗ್ಲಾಕ್ ನೀ ಬಿಡ್ಲಿಲ್ಲಪ್ಪ ತಂದೆ. ಇಷ್ಟೇ ಸಾಕಪ್ಪ.